ಹಲೋ ಫ್ರೆಂಡ್ಸ್, ಇವತ್ತು ಶುಕ್ರವಾರನ ಬೆಳಗಿನ ವ್ಲಾಗು. ನಿನ್ನೆ ರಾತ್ರಿನೇ ನನ್ನ ಆಫೀಸರ್ ಅಂದರೆ ನಮ್ಮ ಮನೇಲಿರೋ ನಮ್ಮ ಮಗಳು ಅವ್ರು ನಮಗೆ ಆರ್ಡ್ರ್ ಮಾಡಿ ಆಯಿತು ಉಪ್ಪಿಟ್ಟು ಕೇಸರಿ ಬಾತ್ ಬೇಕು ಅಂಥೇಳಿ. ನೋಡಿ, ಉಪ್ಪಿಟ್ಟು ಮಾಡೋದಕ್ಕೆ ಒಂದು ಸಣ್ಣ ಟಿಪ್ಸ್ ಹೇಳ್ತೀನಿ. ಉಪ್ಪಿಟ್ಟು ಚೆನ್ನಾಗಿ ಟೇಸ್ಟಾಗಿ ಬರಬೇಕಂದ್ರೆ ಬರೀ ಉಪ್ಪಿಟ್ಟೇ ಏನು ನೆಂಚ್ಕೊಳ್ಳೋದಕ್ಕೆ ಬೇಡ, ಬರೀ ಉಪ್ಪಿಟ್ಟೇ ಚೆನ್ನಾಗಿ ತಿನ್ನಬೇಕು ಅಂತ ಮಕ್ಕಳು ತಿನ್ನಲ್ಲ ಅಂದರೆ ನೀವು ಈ ರೀತಿ ಮಾಡಿ. ಒಂದು ಅರ್ಧ ಸ್ಪೂನಷ್ಟು ಒಗ್ಗರಣೆ ಮಾಡ್ತೀವಲ್ವ, ಆವಾಗ ನೀರುಳ್ಳಿ ಹಾಕಿ ಆದಮೇಲೆ ಅರ್ಧ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕ್ಕೊಳ್ಬೇಕು. ಆಮೇಲೆ ಲಾಸ್ಟಿಗೆ ತೆಂಗಿನಕಾಯಿ ತುರಿ, ಫ್ರೆಶ್ ತೆಂಗಿನಕಾಯಿ ತುರಿನ ಕೂಡ ನಾವು ಸೇರಿಸ್ಕೊಂಡ್ರೆ ಉಪ್ಪಿಟ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಶಾವಿಗೆ ಮಾಡೋದಕ್ಕೆ ಟಿಪ್ಸ್ ಏನಂದರೆ ಸಕ್ಕರೆ ಬದಲು ಬೆಲ್ಲ ಬಳಸಬೇಕು, ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ. ಆಮೇಲೆ ಬನಾನಾ ಅಥವಾ ಪೈನಾಪಲ್ ಇದು ಎರಡರಲ್ಲಿ ಯಾವುದಾದ್ರೂ ಹಣ್ಣಾಗಿದ್ದರೆ ಅದನ್ನು ಚೆನ್ನಾಗಿ ಸ್ನ್ಯಾಶ್ ಮಾಡಿಕೊಂಡು ಅದನ್ನು ಸೇರಿಸ್ಕೊಳ್ಳೋದ್ರಿಂದನೂ ಕೇಸರಿ ಬಾತು ತುಂಬ ಟೇಸ್ಟಿಯಾಗಿ ಬರುತ್ತೆ. ಈ ಕೇಸರಿ ಬಾತು ಅಷ್ಟೇ, ನಾನು 2 ಹಣ್ಣಾಗಿರೋ ಬನಾನಾನ ಸೇರಿಸ್ಕೊಂಡಿದ್ದೆ, ಹಾಗಾಗಿ ತುಂಬಾ ಟೇಸ್ಟ್ ಆಗಿತ್ತು. ನಾನು ಸ್ವಲ್ಪನೇ ತುಪ್ಪ ಹಾಕಿದ್ದೆ, ಆದರೂ ಸಹ ಘಮ ಘಮ ಅಂತ ಆ ಬನಾನದು ಫ್ಲೇವರ್ ಚೆನ್ನಾಗಿತ್ತು. ಪೈನಾಪಲ್ ಸೇರಿಸ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ, ಮಾವಿನಕಾಯಿ ಕೂಡ ಸೇರಿಸ್ಕೊಳ್ಬೋದು.